ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳು ಹೊರೆಯಾಗ್ತಾ ಇವೆಯಾ? ದಾಖಲೆಯ 17ನೇ ಬಜೆಟ್ ಮಂಡನೆಗೆ ಒಂದು ಕಡೆ ಸಿಎಂ ಸಿದ್ಧವಾಗ್ತಾ ಇದ್ದಾರೆ. ಇಂಥ ಹೊತ್ತಲ್ಲೇ ಸಿಎಂಗೆ ಹಣಕಾಸು ಸರಿದೂಗಿಸುವುದೇ ಒಂದು ಸವಾಲಾಗಿಬಿಡುತ್ತಾ? ಸತತವಾಗಿ ಬಜೆಟ್ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದಾರೆ ಸಿಎಂ. ಅದೇ ಸಿಎಂ ಆದರೂ ಕೂಡ ಬಜೆಟ್ಗೆ ಸಂಬಂಧಪಟ್ಟಂತೆ ಅಥವಾ ವಿತ್ತ ಸಚಿವರ ಹೊಣೆಯನ್ನು ಯಾರೇ ಹೊತ್ತಿರಲಿ, ಅದು ಕೇಂದ್ರದಲ್ಲಾದರೂ ಅಷ್ಟೇ, ರಾಜ್ಯದಲ್ಲಾದರೂ ಅಷ್ಟೇ, ಸತತವಾಗಿ ಆರ್ಥಿಕ ಇಲಾಖೆಯ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ಪೂರ್ವಭಾವಿಯಾಗಿ ಸಭೆಗಳನ್ನು ಮಾಡ್ತಾನೆ ಇರ್ತಾರೆ. ಬೇರೆ ಬೇರೆ ಇಲಾಖೆಗಳು ಮಾಹಿತಿ, ಅದರ ಅಗತ್ಯತೆ, ಅದರ ಅಂದಾಜು, ಯೋಜನೇತರ ವೆಚ್ಚಗಳು, ಎಷ್ಟು ದುಡ್ಡು ಬೇಕಾಗುತ್ತೆ, ನಮ್ಮಲ್ಲಿರತಕ್ಕಂಥ ಹಣಕಾಸು, ರೆವಿನ್ಯೂ ಆದಾಯ ಅಥವಾ ರೆವಿನ್ಯೂ ಅಥವಾ ಕಂದಾಯದ ಮೂಲಕ ಬರ್ತಕ್ಕಂಥ ಆದಾಯಗಳು ಎಲ್ಲವನ್ನೂ ಕೂಡ ಲೆಕ್ಕ ಹಾಕ್ತಾ ಇರ್ತಾರೆ. ಇದೀಗ ಆರ್ಥಿಕ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ನಿರಂತರ ಚರ್ಚೆ ಮಾಡ್ತಾ ಇದ್ದಾರೆ. ವಾರ್ಷಿಕವಾಗಿ 50,000 ಕೋಟಿ ರೂಪಾಯಿಗಳು ಗ್ಯಾರಂಟಿಗಳಿಗೆ ಬೇಕಾಗುತ್ತೆ. ಕಾಮಗಾರಿ, ಹೊಸ ಯೋಜನೆಗಳಿಗೆ ಹಣ ಹೊಂದಿಸುವಂಥ ಲೆಕ್ಕಾಚಾರ ಕೂಡ ಇದೆ. ಇಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಅಂಥೇಳಿ ಪಕ್ಷದಲ್ಲಿಯೇ ಗ್ಯಾರಂಟಿಗಳಿಗೆ ಒಂದು ಕಡೆ ವಿರೋಧ ಇದೆ. ಅನುದಾನ ಕೊಡಲ್ಲ, ಗ್ಯಾರಂಟಿ ಕೊಟ್ಬಿಡ್ತಾರೆ ಇವರು. ಶಾಸಕರಿಗೆ ನಾವೇನು ಮಾಡಬೇಕು? ನಾವು ಕ್ಷೇತ್ರದಲ್ಲಿ ಯಾರಾದರೂ ಕೇಳಿದ್ರೆ ಏನು ಉತ್ತರ ಹೇಳಬೇಕು? ನಾವು ನಮಗೆ ಅಷ್ಟು ಬಂದಿಲ್ಲ, ಇಷ್ಟು ಬಂದಿಲ್ಲ. ಅದರಲ್ಲಿ ಬಿ ಜೆ ಪಿಯವ್ರಿಗೊಂದು ನ್ಯಾಯ ಮಾಡ್ತಾರೆ, ಕಾಂಗ್ರೆಸ್ನವ್ರಿಗೊಂದು ನ್ಯಾಯ ಮಾಡ್ತಾರೆ. ಇದೆಲ್ಲ ಮಾತುಗಳ ನಡುವೆನೇ ಈಗ DCM DK ಶಿವಕುಮಾರ್ ಅವರು ಗ್ಯಾರಂಟಿ ಯೋಜನೆಗಳು ರಾಜ್ಯಕ್ಕೆ ಒಂದು ಬರ್ಡನ್, ಅದೊಂದು ಹೊರೆ, ಆದರೂ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅವರೊಂದು ಕಡೆ ಮಾತಾಡಿದ್ದಾರೆ. ಇದರ ಮಧ್ಯೆ ಈ ಯೋಜನೆಗಳನ್ನು ಪರಿಷ್ಕರಿಸಬೇಕು ಅಂತ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೊಡೋದು ಬೇಡ, ಇರೋರಿಗೂ ಇಲ್ದಿರೋರಿಗೂ ಒಂದೇ ಮಾಡೋ ಥರದ್ದು ಬೇಡ, ನಾವು ಯಾರಿಗೆ ಇಲ್ಲವೋ ಅವರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಒಂದು ಮಾರ್ಪಾಡಾಗಬೇಕು, ಪರಿಷ್ಕರಣೆ ಆಗಬೇಕು ಅಂತ ಕೂಡ ಕೆಲವು ನಾಯಕರು ಸಜೆಷನ್ಸ್ ಕೊಡ್ತಾ ಇದ್ದಾರೆ. ಮಾರ್ಪಾಡಾಗ್ಬಿಡುತ್ತಾ ಹಾಗಾದರೆ ಗ್ಯಾರಂಟಿಗಳು? ಆರ್ಥಿಕ ಹೊರೆ ಹಿನ್ನೆಲೆಯಲ್ಲಿ ಗ್ಯಾರಂಟಿಗಳಲ್ಲಿ ಮಾರ್ಪಾಡಾಗುವ ಸಾಧ್ಯತೆ ಇದೆ. ಗ್ಯಾರಂಟಿಗಳಲ್ಲಿ ಕೆಲವು ಮಾರ್ಪಾಟು ಮಾಡುವ ಬಗ್ಗೆ ಚರ್ಚೆ ನಡೀತಾ ಇದೆ. ಅದರದ್ದು ಪರ ವಿರೋಧ ಸಹಜವಾಗಿ ಚರ್ಚೆ ಇದ್ದೇ ಇರುತ್ತೆ. ಗ್ಯಾರಂಟಿಗಳು ಮುಂದುವರಿಲೇಬೇಕು ಅನ್ನೋದು ಮುಖ್ಯಮಂತ್ರಿಗಳ ನಿಲುವು. ಸ್ವಯಂ ಪ್ರೇರಿತರಾಗಿ ಗ್ಯಾರಂಟಿಗಳನ್ನು ಗಿವ್ ಇಟ್ ಅಪ್, ಬಿಟ್ಟುಬಿಡಿ, ನನಗೆ ಸೌಕರ್ಯ ಇದೆ, ಸೌಲಭ್ಯ ಇದೆ, ಚೆನ್ನಾಗಿದ್ದೀನಿ, ನಾನು ಸರ್ಕಾರದ 2,000 ರೂಪಾಯಿ ಹಣ ತೊಗೊಂಡಿರಬೇಕಾಗಿಲ್ಲ, ವಿದ್ಯುತ್ ಬಿಲ್ ಕಟ್ತೀನಿ, ನನಗೆ ಯುವ ನಿಧಿ ಬೇಡ, ಈ ಥರದ್ದು ಗಿವ್ ಅಪ್ ಅಂತ ಮಾಡ್ತಾರಲ್ಲ. ಸೊ ಹಾಗಾಗಿ ಆ ಸೂತ್ರದ ಅಡಿಯಲ್ಲಿ ಸರ್ಕಾರದ ಚಿಂತನೆ ಒಂದು ಕಡೆ ಇದೆ. ಆರ್ಥಿಕವಾಗಿ ಸದೃಢ ಹಾಗೂ ಸರ್ಕಾರಿ ಉದ್ಯೋಗಸ್ಥರು ಸ್ವಯಂ ಪ್ರೇರಿತರಾಗಿ ಗ್ಯಾರಂಟಿಗಳ ಉಚಿತ ಸೇವೆ ಪಡೆದುಕೊಳ್ಳುವುದು ನಿಲ್ಲಿಸಲಿ, ಅಂಥವರಿಗೆ ಗ್ಯಾರಂಟಿಗಳ ಸೇವೆ ಸ್ಥಗಿತ ಮಾಡಬೇಕು ಅಂತ ಕೂಡ ಒಂದು ಸರ್ಕಾರದ ಚಿಂತನೆ ಇದೆ.